ಮಂಡಿ ಆಪ್ರೇಷನ್ ಆದಮೇಲೆ ಚಕ್ಲ ಬಕ್ಲ ಹಾಕಿ ಕೂರ್ಬೋದಾ, ಯೋಗಾಸನ ಮಾಡ್ಬೋದಾ, ಎಕ್ಸಸೈಸ್ ಮಾಡ್ಬೋದಾ ಅಂತ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನಮ್ಮ ಪೇಷಂಟ್ ಸಿದ್ಧಾಚಾರ್ ನಿಮಗೆ ಕ್ಲಿಯರ್ ಮಾಡ್ತಾರೆ. ಸಿದ್ಧಾಚಾರ ಅಂತ ನನಗೆ 8-10 ವರ್ಷದಿಂದ ಇತ್ತು. ಸ್ವಲ್ಪ ಆಮೇಲೆ ಜಾಸ್ತಿ ಆಯಿತು. 4 ಹಾಸ್ಪಿಟ್ಲಸ್ ಓಡಾಡಿ ಬಂದೆ. ನಮ್ಮ ಏರಿಯಾದಲ್ಲೇ ಹೊಸದಾಗಿ ಹಾಸ್ಪಿಟ್ಲ್ ಬರ್ತಾಯಿದ್ರು, ತೋರಿಸ್ಬೇಕು ಅನ್ನೋದು ಒಂದು ಮನಸ್ಸಾಯಿತು. ಅದರಿಂದ ಅವ್ರಿಗೆ ಬಂದು ಮಾತಾಡಿದೆ. ಒಂದೇ ಮಾತಲ್ಲಿ ನನಗೆ ಖುಷಿ ಆಯಿತು, ಆಪ್ರೇಷನ್ ಮಾಡಿಸ್ಬಿಡವ ಅಂತ. ಅದರಿಂದ ಅವ್ರದ್ದು ಮಾಡಿಸ್ದೆ. ಈಗ ಚೆನ್ನಾಗಿದ್ದೀನಿ. ಒಂದು ನಡೀತಾ ಇದ್ದೆ, ಕುಂಟ್ಕೊಂಡು ನಡೀತಾ ಇದ್ದೆ. ಬ್ಯಾಲೆನ್ಸು ಮಿಸ್ ಆಯ್ತಾ ಇತ್ತು. ಈಗ ಚೆನ್ನಾಗಿ ನಡೀತೀನಿ. ಆದರೆ ಈ ಕಾಲು ಸ್ವಲ್ಪ ನೋವು ಬರ್ತಾ ಇದೆ ಅಂತ ಚೆನ್ನಾಗಿ ನಡೀತಾ ಇದ್ದೀನಿ. ಡಾಕ್ಟ್ರು ಬಂದರೆ ಸೂಪರ್ ಡಾಕ್ಟ್ರು ಅಂತ ಹೇಳ್ತೀನಿ, ಇನ್ನೇನಿಲ್ಲ. ಒಳ್ಳೆ ಡಾಕ್ಟ್ರು. ನಮಗೆ ದೇವ್ರ ಸಮಾನ ಅಂತ ತಿಳ್ಕೊಬಿಟ್ಟಿದ್ದೀವಿ ಅವ್ರನ್ನ. ನಮಗೆ ಭರವಸೆ ಅವ್ರ ಮಾತಲ್ಲೇ ಆಪ್ರೇಷನ್ ಮಾಡ್ದಂಗೆ ಆಗೋಯ್ತು ಅವರು. ತುಂಬ ಜನಕ್ಕೆ ಕೇಳಿದ್ದೀನಿ, ನಾ ಮಾಡಿಸ್ಕೊಂಬಂದೆಲ್ಲ ಈಗ ಇಲ್ಲೇ ಅವರು ಮಾಡಿಸ್ಕೊಂಡ್ರು. ಅವರು ಹೇಳಿದ್ರು ಇಲ್ಲೇ ಹಾಸ್ಪಿಟ್ಲಿಗೆ ಹೋಗು ಅಂತ ಹೇಳಿದ್ರು. ಬಂದೆ. ನಾನು ಮಾಡಿದ್ಮೇಲೆ ಅವರು ಮಾಡಿಸ್ಕೊಂಡ್ರು, ಅವ್ರ ತಂಗಿಯಾಗಿ ಮಾಡಿಸಿದ್ರು. ಇನ್ನೂ ಮಾಡಿಸೋದು ಸುಮಾರು ಜನ ಇದ್ದಾರೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಓಡಾಡ್ಕೊಂಡಿದ್ದೀವಿ.